ಪ್ರತಿಬಿಂಬ ಇದು ಧರ್ಮ ಇದು ಅವನ ಮರ್ಮ. ಹಸಿವಿನಿಂದ ಬಳಲ್ತಾ ಇದ್ರೆ ಯಾರು ಒಂದು ತುತ್ತು ಅಡ್ಡ ಕೊಡ್ಲಿಲ್ಲ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳಿದ್ರು, ಏ ಬ್ರಹ್ಮ ನಿನ್ನ ಆಟವನ್ನ ಬಲ್ಲವರು ಯಾರು ಎಂದು. ಬರಿ ಸಿಹಿಯನ್ನೇ ಯಾರೋ ಒಬ್ಬ ಪುಣ್ಯಾತ್ಮ ಈ ಕಡೆ ಬರ್ತಾ ಇದ್ದಾನೆ. ಅವನ ಹತ್ರ ಏನಾದ್ರೂ ಸಹಾಯ ಪಡೆದು ಊಟ ಪಡಬೇಕು. ಯಜಮಾನ್ರೆ, ನಾನೊಬ್ಬ ಅನಾಥ ಬೀದಿ ಭಿಕ್ಷುಕ, ಹಸಿವಿನಿಂದ ಬಳಲ್ತಾ ಇದ್ದೀನಿ, ಏನಾದ್ರೂ ದಾನ ಮಾಡಿ ಯಜಮಾನ್ರೆ. ನೋಡಪ್ಪ, ನೀನು ಮಾತಾಡ್ ನೋಡಿದ್ರೆ ನನಗೆ ಕಳ್ಳು ಚೂರು ಅಂತೈತಿ. ಪಾಪ ಹೊಟ್ಟೆಗೆ ಏನು ತಿಂದಿಲ್ಲ ಅಂತ ಹೇಳ್ತಾ ಇದ್ದೀಯಾ. ತಗೊಳಪ್ಪ, ಈ 10 ರೂಪಾಯಿ ತಗೊಂಡು ಊಟ ಮಾಡು. ತುಂಬಾ ಧನ್ಯವಾದಗಳು ಯಜಮಾನ್ರೆ, ತುಂಬಾ ಧನ್ಯವಾದಗಳು. ನೀನು ಆ ಧರ್ಮಣ್ಣನ ತಮ್ಮ ಕರ್ಮರಾಜ ಅಲ್ಲ? ಹೌದು. ಥು, ಪಾಪಿ ಅಂತವನ ದೇವ್ರಂತ ಅಣ್ಣಾತಿಗೆ ಮೋಸ ಮಾಡಿದಲ್ಲೋ ಪಾಪ. ನಿನ್ನ ಸಲುವಾಗಿ ತಮ್ಮ ಜೀವನನ ಸವಿಸಿ ನಿನಗೋಸ್ಕರ ತಮ್ಮ ಪ್ರಾಣನೇ ಪಣಿಕಿಟ್ಟಿದ್ರು ಅವರು. ಅಂಥವ್ರನ್ನ ಹೊಡೆದು ಹೊರಗೆ ಹಾಕಿದೆಲ್ಲೋ ಪಾಪಿ. ನಿನ್ನಂತ ಪಾಪಿಗೆ ನಾ ಭಿಕ್ಷೆ ಬೇಡಿದ್ರ ನನಗೆ ನಿನ್ನ ಪಾಪ ತಟ್ಟಿತ್ತು. ಹಿಂಗ ದುಡ್ಡು ಹೊಟ್ಟೆ ಅಂತ ಬೇಡ್ಕೊತಿಗಾಡು ಅಂತ ಬಳ್ತಾಡ್ತಾ ಇದ್ದಾನೆ. ತಿನ್ನು ಅನ್ನದಲ್ಲಿ ಅನ್ನ ಕೊಡಿ ಅಂತ ಹೇಳ್ತಾ ಇದ್ದಾನೆ. ತಿನ್ನು ಅನ್ನದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಬಾರ್ದು. ಅದು ಮನುಷ್ಯನ ಧರ್ಮ ಅಲ್ಲ. ನೋಡಪ್ಪ, ನನಗೆ ಸ್ವಲ್ಪ ಅನ್ನ ಸಿಕ್ಕಿದೆ. ಈ ಅನ್ನದಲ್ಲಿ ನೀವೊಂದಿಷ್ಟು ತಿನ್ನು, ನಾನೊಂದಿಷ್ಟು. ಅನ್ನ ಸಿಕ್ಬಿಡ್ತು, ನನ್ನ ಹಸಿವು ಹಿಂಗಂತೆ, ಹೊಟ್ಟೆ ತುಂಬತ್ತೆ. ನನಗೆ ಅನ್ನ ಸಿಕ್ತು. ಒಳ್ಳೆ ಕೊಟ್ಟೆ ಬಲಿ. ಏ ಪಾಪಿ, ತಿನ್ನು ಅನ್ನನ ಕೈಲೇ ಚೆಲ್ಲಿಬಿಟ್ಟಿಯಲ್ಲೋ ಪಾಪಿ. ತಿನ್ಬೇಕು ಅಂತಿತ್ತು ಯಜಮಾನ್ರೆ, ತಿನ್ಬೇಕಂತಿತ್ತು. ಆದ್ರ ಹಸಿದ ಹೊಟ್ಟಿ ಅವಸರ ಮಾಡ್ತು. ಕೈಗೆ ಬಂದ ತುತ್ತು ಭೂಮಿ ಪಾಲಾಗೋಯ್ತು. ಯಜಮಾನ್ರೆ, ಅನ್ನ ಅನ್ನ ಅದಕ್ಕೆ ಬಲ್ಲವರು ಮಾತು ಹೇಳ್ತಾರ, ಏನಂತಂದ್ರ ತಿನ್ನು ಕಾಳಿನ ಮೇಲೆ ಯಜಮಾನ್ರೆ, ಹಿಂದೊಂದಿನ ಈ ಮಾತನ್ನ ಅಹಂಕಾರದಿಂದ ಹೇಳಿದ್ದೆ. ಆದ್ರೆ ಇವತ್ತು ಅನುಭವಿಸಿ ಹೇಳ್ತಾ ಇದ್ದೀನಿ, ತಿನ್ನು ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರೆದಿರಬೇಕು. ನೋಡಿ, ಅನ್ನ ಚೆಲ್ತು ಅಂತ ನನ್ನ ಹಂಗ ಕಳಿಸ್ಬೇಡ್ರಿ. ಯಾಕಂದ್ರ ಇನ್ನೊಂದು ಕ್ಷಣದಲ್ಲಿ ನಿಂತು ಹೋಗುವ ಈ ಉಸಿರು ಕೊನೆ ಗಳಿಗೆಯಲ್ಲಿ ಒಂದು ತುತ್ತು ಅನ್ನ ತಿಂದು ಸಾಯ್ಬೇಕು ಅಂತ ಆಸೆ ಪಡ್ತಾ ಇದೆ. ದಯವಿಟ್ಟು ಏನಾದ್ರೂ ಸಹಾಯ ಮಾಡಿ. ಅಯ್ಯೋ ದೇವ್ರೆ, ಎಂತ ಪರೀಕ್ಷೆ ಮಾಡ್ತಾ ಇದೀಯಪ್ಪ. ಪಾಪ ಅನ್ನ ಕೊಡು ಅಂದ, ಅನ್ನ ಕೊಡೋಕೋದ್ರೆ ಚೆಲ್ಲಿ ಹೋಗ್ಬಿಡ್ತು. ಈಗ ಸಾಯೋಗಿಯಲ್ಲಿ ಒಂದು ತುತ್ತು ಅನ್ನ ಹಾಕಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಈ ಮನುಷ್ಯನಿಗೆ ಕೊಡಬೇಕಂದ್ರೆ ಈ ಬಡವನ ಹತ್ರ ಏನೂ ಇಲ್ಲ. ಎಂತ ಪರೀಕ್ಷೆ ಮಾಡ್ತಾ ಇದೆಯಪ್ಪ. ಇದೆ 10 ರೂಪಾಯಿ ಇದೆ. ಈ 10 ರೂಪಾಯಿನ ಈ ಮನುಷ್ಯನಿಗೆ ಕೊಟ್ರೆ ಏನಾದ್ರೂ ತಿನ್ಬೋದು. ಈ 10 ರೂಪಾಯಿ ನಾ ಕೊಟ್ಟೋದು ಪುಣ್ಯ ಬಂದ್ರೆ ಆ ಪುಣ್ಯ ನನ್ನ ತಮ್ಮನಿಗೆ ತಟ್ಟಲಿ. ನೋಡಪ್ಪ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿನ ಬಹಳ ದಿವಸದಿಂದ ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೆ. ಆದ್ರೆ ಇವತ್ತು ನಿನಗೆ ಕೊಡ್ತಾ ಇದ್ದೀನಿ. ಈ 10 ರೂಪಾಯಿ ತೆಗೆದುಕೊಂಡು ಏನಾದ್ರೂ ತಿನ್ನಪ್ಪ. ದುಡ್ಡು, ಇದೇ ದುಡ್ಡು ಯಜಮಾನ್ರೆ ನನ್ನ ದಾರಿ ಬಿಡಿಸಿದ್ದು. ಇದೇ ದುಡ್ಡಿಗಾಗಿ ದಾರಿ ಬಿಟ್ಟೆ. ಇದೇ ದುಡ್ಡಿಗಾಗಿ ಮಾಡಬಾರದು ಕೆಲಸ ಮಾಡಿದೆ. ಇದೇ ದುಡ್ಡಿಗಾಗಿ ಹೆತ್ತ ತಂದೆ ತಾಯಿ ಅಂತಿರುವ ಅಣ್ಣ ಅತ್ತಿಗೆಯರನ್ನು ಒತ್ತು ಹೊರ ಹಾಕಿದೆ. ಇದೇ ದುಡ್ಡಿಗಾಗಿ ಇನ್ನು ಬೀದಿ ಬೀದಿ ಎಲಿದು ಭಿಕ್ಷೆ ಬೇಡ್ತಾ ಇದ್ದೀನಿ. ಬೇಡ, ಜೀವನಕ್ಕೆ ಆಪತ್ತು ತರುವ ಈ ದುಡ್ಡಿನ ಸಹವಾಸ ನನಗೆ ಬೇಡ.
ಈ ದುಡ್ಡು ನಿನ್ನ ಜೀವನದಲ್ಲಿ ಅಷ್ಟೊಂದು ಆಟ ಆಡಿಬಿಟ್ಟಿದೆಯಾ? ಹೌದು ಯಜಮಾನ್ರೆ. ಹೌದಪ್ಪ, ಈ ದುಡ್ಡಿನ ಆಟನೇ ಹಾಗೆ. ದುಡ್ಡಿದ್ದಾಗ ಮನುಷ್ಯನ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ, ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ಈ ದುಡ್ಡು ಒಮ್ಮೆ ನಮ್ಮ ಕೈ ಜಾರಿದ ಮೇಲೆ ಮುಗಿದು ಹೋಯ್ತು. ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗತ್ತಪ್ಪ. ಅದಕ್ಕೆ ಬಲ್ಲವರೊಂದು ಮಾತು ಹೇಳ್ತಾರೆ, ದುಡ್ಡು ದಾರಿ ಬಿಡಿಸಿತು. ಹೇ, ದುಡ್ಡಿನ ಬೆನ್ನು ನೀವು ಹತ್ತಬೇಡ್ರು, ಭೂಮಿ ಒಳಗೆ ದುಡ್ಡಿರಿ, ದುಡ್ಡು ನಿಮ್ಮ ಬೆನ್ನು ಹತ್ತೈತಿ ಅಂತ ಹಿರಿಯರು. ನೋಡಪ್ಪ, ನನ್ನ ಸಂಕಟದಲ್ಲಿ ನಾನು ಏನೇನು ಮಾತಾಡ್ತಾ ಇದ್ದೀನಿ. ನಿನ್ನ ಊರು, ನಿನ್ನ ಹೆಸರು ಏನಪ್ಪ? ಹೇಳಿದ್ದಲ್ಲ, ನಾನೊಬ್ಬ ಅನಾಥ ಭಿಕ್ಷುಕ. ಇಲ್ಲಪ್ಪ, ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ. ಎಲ್ಲರಿಗೆ ತಂದೆ ಸ್ವರೂಪನಾಗೊಬ್ಬ ಮೇಲಿದ್ದಾನೆ, ಅವನ ಆಟ ಆಡಿಸ್ತಾನೆ. ನಾವು ಆಡಲೇಬೇಕು. ನಾವೆಲ್ಲ ಇಲ್ಲಿ ಬರೀ ಪಾತ್ರಧಾರಿಗಳು ಮಾತ್ರ. ಇದಕ್ಕೆಲ್ಲ ಸೂತ್ರಧಾರ ಮೇಲೊಬ್ಬ ಇದ್ದಾನೆ. ಆಟ ಆಡಿಸಿದಾಗ ನಾವು ಆಡಲೇಬೇಕಲ್ಲ. ನೋಡು, ನಿನ್ನ ಊರು, ನಿನ್ನ ಹೆಸರು ಹೇಳದೆ ಹೋದ್ರೆ ನಿನ್ನ ಹೆತ್ತ ತಾಯಿ ಮೇಲೆ ಎಂತ ಕೆಲಸ ಮಾಡಿಬಿಟ್ರೆ. ಮುಚ್ಚಿಟ್ಟ ಸತ್ಯವನ್ನು ಬಾಯಿ ಬಿಡಿಸಲು ನನ್ನ ಹೆತ್ತ ತಾಯಿ ಆನೆ ಇಟ್ಬಿಟ್ರೆ. ಹೇಳ್ತೀನಿ, ನನ್ನೂರು ಧರ್ಮಾಪುರ. ಧರ್ಮಾಪುರದಾಗ ಒಬ್ಬ ದೇವ ಮಾನವ ಅದಾನ. ಆ ದೇವ ಮಾನವನ ಹೆಸರು ಧರ್ಮಣ್ಣ ಅಂತ. ಆ ಧರ್ಮಣ್ಣನ ಪಾಪಿ ತಮ್ಮ ಕರ್ಮರಾಜ ನಾನು. ಅಂದ್ರೆ ಅಂದ್ರೆ ನೀನು ನನ್ನ ತಮ್ಮ ಕರ್ಮರಾಜನ? ಅಯ್ಯೋ ದೇವರೇ, ಕೊನೆಗೂ ನನ್ನ ತಮ್ಮ ನನಗೆ ಸಿಕ್ಕಿಬಿಟ್ಟ. ಕೊನೆಗೂ ನನ್ನ ತಮ್ಮ ನನಗೆ ಸಿಕ್ಕಿಬಿಟ್ಟ. ನಾನು ನಿನ್ನಣ್ಣ ಧರ್ಮಣ್ಣ. ಅಲ್ಲ, ಯಾಕೋ ಈ ರೀತಿ ಆಗಿಬಿಟ್ಟಿದೆ? ಏನಾಯ್ತೋ ನಿನ್ನ ಸ್ಥಿತಿ? ಅಲ್ಲ, ಅದು ಹೋಗ್ಲಿ, ದೇವತೆ ಅಂತಿರುವ ನನ್ನ ಅತ್ತಿಗೆ ಎಲ್ಲಿ ಕೂತಿದ್ದಾಳಲ್ಲ. ಅದಲ್ಲಪ್ಪ, ಊರೊಳಗಡೆ ಒಂದು ಗುಡಿಸಲು ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ದಿನಾಲು ಕೂಲಿ ಕೆಲಸ ಮಾಡಿಕೊಂಡು ಅದೇ ಕೂಲಿ ಹಣದಿಂದ ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿದ್ದೀವಪ್ಪ. ಆದ್ರೆ ನೀನು ಈ ರೀತಿ ಆಗಿಬಿಟ್ಟಿದೆಯಲ್ಲೋ, ಏನಾಗಿದೆಯೋ ನಿನಗೆ? ಈ ಸ್ಥಿತಿಗೆ ಕಾರಣ, ಈ ಸ್ಥಿತಿಗೆ ಕಾರಣ ಆ ನೀಚ ಶ್ರೀಕಾಂತ್ ಗೌಡ. ಗೌಡು! ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ನಮ್ಮನ್ನ ಬೀದಿ ಪಾಲು ಮಾಡಿದೆಯಲ್ಲ ಮಗನೇ. ಬದುಕಬಾರ್ದು, ಇನ್ನು ಮೇಲೆ ಈ ಭೂಮಿ ಮೇಲೆ ನೀನು ಬದುಕಬಾರ್ದು. ಅವನನ್ನು ತುಂಡು ತುಂಡೋಗಿ ಕತ್ತರಿಸಿ ಹಾಕೋಣ. ಇವತ್ತಿನ ನಾಟಕಕ್ಕೆ ಆಗಮಿಸಿದ ಶ್ರೀ ರಾಜು ಮಠಪತಿಯವರು ನೀಡಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ನಾಟಕಕ್ಕೆ ಅತ್ಯುತ್ತಮವಾದ ಒಂದು ರಂಗಸಜ್ಜಿಕೆ ಧ್ವನಿವರ್ಧಕವನ್ನು ಒದಗಿಸಿರ್ತಕ್ಕಂಥ ಶ್ರೀ ರೇಣುಕಾ ಡ್ರಾಮಾ ಸೀನ್ಸ್ ತುಂಗಾಳ್, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಈ ನಾಟಕಕ್ಕೆ ಅತ್ಯುತ್ತಮವಾದ ಸಂಗೀತ ನೀಡತಕ್ಕಂಥ ಬಸವಣ್ಣ ಯಲ್ಲಟ್ಟಿ ಹಾಗೂ ಗೋಪಾಲ ಕಪ್ಪಲಗುದ್ದಿ, ಇವರಿಗೂ ನಮ್ಮ ಕಲಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಅದಕ್ಕಿಂತಲೂ ಮಿಗಿಲಾಗಿ ಇದುವರೆಗೂ ಶಾಂತ ರೀತಿಯಿಂದ ಕುಳಿತುಕೊಂಡು ಈ ನಾಟಕವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಪ್ರಭುಗಳ ಪಾದಾರವಿಂದಗಳಿಗೆ ಹನಿಮಣಿದು, ಕಲಾಬಂಧುಗಳೇ, ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ದರೆ ಒಂದ್ಸಲ ಚಪ್ಪಾಳೆ ತಟ್ಟೋದ್ರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೀನಿ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಹಾರೈಕೆ ಈ ಕಲಾವಿದರ ಮೇಲೆ, ಕಲಾ ತಂಡದ ಮೇಲೆ, ಈ ಎಲ್ಲ ಕಮಿಟಿಯ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ, ಇನ್ನು ಕೊನೆಯದಾಗಿ ಒಂದು ಸನ್ನಿವೇಶ ಹಾಗೂ ಒಂದು ಡ್ಯಾನ್ಸ್ನೊಂದಿಗೆ ನಾಟಕ ಮಂಗಲ ಸ್ವರೂಪಗೊಳ್ಳುತ್ತದೆ. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್, ಧನ್ಯವಾದಗಳು.
ರಂಗನಗೌಡ ಗುಗ್ಯಾಳಿ ಅವರು ಕಂಪನಿ ಸಹಾಯಾರ್ಥವಾಗಿ 500 ರಂಗ ಹುಡುಗಿ ಪ್ಯಾಶನ್ ನರಬಿ ಆತಕ ರಂಗ ಹುಡುಗಿ ಪ್ಯಾಶನ್ ನರಬಿ ಆತಕ ಹೆಚ್ಚಿ ಬಂದ ಮಲ್ಲ ಹುಡುಗನ ಹುತ್ತ ಹಿಡಿಸಾಕ ರಂಗ ಹುಡುಗಿ ಪ್ಯಾಶನ್ ನರಬಿ ಆತಕ ರಂಗ ಹುಡುಗಿ ಪ್ಯಾಶನ್ ನರಬಿ ಆತಕ ಹೆಚ್ಚಿ ಬಂದ ಮಲ್ಲ ಹುಡುಗನ ಹುತ್ತ ಹಿಡಿಸಾಕ ರಂಗ ಹುಡುಗಿ ಪ್ಯಾಶನ್ ನರಬಿ ಆತಕ ಮಿಡಿ ಉಟ್ಟ ತೊಡಿ ಕಾಣುವಂಗ ನೀ ನಡೀತಿ
ವರ್ಷಗಳ ಹಿಂದೆ ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇವತ್ತು ಈ ಶ್ರೀಕಾಂತ್ ಗೌಡನ ಕೊಲೆ ಆಗಲೇಬೇಕು. ಶ್ರೀಕಾಂತ್ ಗೌಡ ಸಾಯಬೇಕು ಅಂದರೆ ಈ ವಿಷ ಬೆರೆಸಿರೋ ಸೆರೆ ಅವನಿಗೆ ಕೊಡಲೇಬೇಕು. ಅಂದಾಗ ಪ್ರಾಣದ ಪ್ರತೀಕಾರ ತೀರೋದು. ಗೌಡ್ರ ಗೌಡ್ರ ಯಾವುದು ಮೋಸ? ಯಾವ್ದು ಮೋಸ? 20 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದಾಕಿದೆಯಲ್ಲ, ಅದು ಮೋಸ ಅಲ್ವಾ? ಹಾಗಾದ್ರೆ ನೀನು ವಿರೂಪಾಕ್ಷ ಮಗನ ಗೌರೀಶ. ಶಿಲ್ಪ, ನಿನಗೆ ನಿನ್ನ ಅಣ್ಣನ ಪ್ರಾಣ ಬೇಕೋ ಅಥವಾ ಈ ಅಮಾಯಕ ಗೌರೀಶನಿಗಾದ ಅನ್ಯಾಯಕ್ಕೆ ನ್ಯಾಯ ಬೇಕೋ? ವಿಚಾರ ಮಾಡಿ ನಿರ್ಧಾರ ತೆಗೆದುಕೋ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ನೀ ನಮ್ಮ ಪ್ರೀತಿ ವಿಷಯದಲ್ಲಿ ಏನೆಲ್ಲ ನಾಟಕ ಮಾಡಿದ್ರೆ ನನಗೆ ಬೇಜಾರಿರ್ಲಿಲ್ಲ. ಆದ್ರೆ ಯಾವುದೇ ತಪ್ಪರೆ ಮಾಡಿದ್ರೆ ಗೌರೀಶ ನನ್ನ ಕುಟುಂಬವನ್ನ ಸರ್ವನಾಶ ಮಾಡಿದೆ. ಅವ್ರ ಅಕ್ಕನ ಸೀಲೆಗಿಡಿಸಿ ಸಾವಿಗೀಡಾಗುವಂತೆ ಮಾಡಿದೆ. ಈ ಪ್ರಪಂಚದಲ್ಲಿ ತಪ್ಪು ಮಾಡುವ ವ್ಯಕ್ತಿ ಯಾರೇ ಆಗಿದ್ರು ಸರಿ, ಅವರು ಶಿಕ್ಷಣ ಅನುಭವಿಸಲೇಬೇಕು. ನೀ ಮಾಡಿದ ತಪ್ಪಿಗೆ, ನಿನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆ. ಶ್ರೀಕಾಂತ್ ಗೌಡ, ನಿನಗೆ ಅವತ್ತೇ ಹೇಳಿದ್ದೆ ತಾನೇ, ನಿನ್ನ ದೇಹದಿಂದ ಹರಿಯುವ ರಕ್ತದ ಮಧ್ಯೆ ಮುಂದೊಂದಿನ ನಿನ್ನ ತಂಗಿ ಕೊಳ್ಳಿಗೆ ನಾನೇ ತಾಳಿ ಕಟ್ತೀನಿ ಅಂತ. ಗೌರೀಶನ, ಇವತ್ತು ನಿನ್ನ ಹೆತ್ತ ತಂದೆ ತಾಯಿ ಅಕ್ಕಂದಿರ ಪ್ರಾಣದ ಪ್ರತೀಕಾರ ಈ ಶ್ರೀಕಾಂತ್ ಗೌಡನ ಮಾರಣ ಹೋಮ ಆಯಿತು. ನೀನೇ ಅಣ್ಣ ಇಷ್ಟೊಂದು ಕಷ್ಟವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಹಿಸಿಕೊಂಡು ಕೊನೆಗೂ ಛಲ ತೀರಿಸಿದ ಗಂಡು ನೀನಾದೆ. ಇನ್ನು ಮುಂದೆ ನಾನು ಧರ್ಮಣ್ಣ ಇಬ್ಬರೇ ಅಣ್ಣ ತಮ್ಮಂದಿರಲ್ಲ, 3 ಜನ ಅಣ್ಣ ತಮ್ಮಂದಿರು. ಒಡೆದು ಹೋದ ಮನೆ, ಒಡೆದು ಹೋದ ಮನಸ್ಸನ್ನು ಒಂದುಗೂಡಿಸಿದ ಆ ಮಹಾತಾಯಿ ಬನಶಂಕರಿಗೆ ಮಹಾ ಮಂಗಳ ಹಾಡೋಣ.